ಬೈಕ್ ವೀಲಿಂಗ್ ಮಾಡಿ ಉಚ್ಚಾಟ ಮೆರೆದಿದ್ದ ಪುಂಡರ ವಿರುದ್ಧ ಎಫ್ಐಆರ್ ದಾಖಲಿಸಿದ ಪೊಲೀಸರು. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕೆಲವು ಯುವಕರು ಅಡ್ಡದಾರಿಗಳನ್ನು ಹಿಡಿದು ಗಾಂಜಾ, ಅಫೀಮು, ಮದ್ಯಪಾನ ಅಂತ ಅಡಿಕ್ಟ್ ಆಗಿ ತಮ್ಮ ಅಮೂಲ್ಯವಾದ ಜೀವನವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಇದರ ನಡುವೆ ಮಗ ಮಚ್ಚ ಅಂತ ಬೈಕ್ ಉಪಯೋಗಿಸಿಕೊಂಡು ಬೈಕ್ ವೀಲಿಂಗ್ ಮಾಡಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುತ್ತಿದ್ದಾರೆ. ಮತ್ತೆ ಕೆಲವರು ಕಂಬಿಯನ್ನು ಕೂಡ ಇಳಿಸುತ್ತಿದ್ದಾರೆ. ಇಂತಹ ಪ್ರಕರಣಗಳು ಮತ್ತೆ ಮತ್ತೆ ಮಾಧ್ಯಮಗಳಲ್ಲಿ ಪ್ರಕಟವಾಗುತ್ತಿದ್ದರೂ ಕೂಡ ಕೆಲ ಯುವಕರ ವೀಲಿಂಗ್ ಉಚ್ಚಾಟಕ್ಕೆ ಮಾತ್ರ ಬ್ರೇಕ್ ಬಿದ್ದಿಲ್ಲ. ಇದಕ್ಕೆ ಉದಾಹರಣೆ ಎಂಬಂತೆ ಚಿಕ್ಕಬಳ್ಳಾಪುರದಲ್ಲಿ ಇಬ್ಬರು ಯುವಕರು ಬೈಕ್ ವೀಲಿಂಗ್ ಮಾಡಲು ಹೋಗಿ ಪೊಲೀಸರ ಅತಿಥಿಗಳಾಗಿದ್ದಾರೆ. ಹೌದು, ಚಿಕ್ಕಬಳ್ಳಾಪುರದ ವಿದುರಾಶ್ವಥ ಹಾಗೂ ಇಂದೂಪುರ ರಸ್ತೆಯಲ್ಲಿ ಇಬ್ಬರು ಯುವಕರು ಅಪಾಯಕಾರಿ ಬೈಕ್ ವೀಲಿಂಗ್ ಮಾಡಿ ಪುಂಡಾಟವನ್ನು ಮೆರೆದಿದ್ದರು. ಇವರ ವೀಲಿಂಗ್ ಹುಚ್ಚಿಗೆ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದರು. ಆದರೆ ಇದ್ಯಾವುದನ್ನು ಲೆಕ್ಕಿಸದ ಯುವಕರು ಮಾತ್ರ ವೀಲಿಂಗ್ ಮಾಡುತ್ತಾ ಮೋಜು ಮಸ್ತಿ ಮಾಡಿದ್ದರು. ಆದರೆ ಬೈಕ್ ವೀಲಿಂಗ್ ಮಾಡಿದ್ದ ಇಬ್ಬರು ಪುಂಡರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಈಗ ವೀಲಿಂಗ್ ಮಾಡಿ ರಸ್ತೆಯಲ್ಲಿ ಉಚ್ಚಾಟ ಮೆರೆದಿದ್ದ ಪುಂಡರಿಗೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದ ವಿಡಿಯೋವನ್ನು ಆಧರಿಸಿ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ನಡೆಸಿ ಇಬ್ಬರು ಪುಂಡರ ಎಡೆಮರಿ ಕಟ್ಟಿದ್ದಾರೆ. ಇನ್ನು ಇಬ್ಬರು ಯುವಕರನ್ನ ಬಂಧಿಸಿ ವೀಲಿಂಗ್ಗೆ ಬಳಸಿದ್ದ ಬೈಕನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಅವರ ವಿರುದ್ಧ ಎಫ್ಐಆರ್ ಅನ್ನು ಸಹ ದಾಖಲಿಸಲಾಗಿದೆ. ಬಂಧಿತ ಆರೋಪಿಗಳನ್ನ ಗೌರಿಬಿದನೂರು ಮೂಲದ 19 ವರ್ಷದ ಅಜಯ್ ಹಾಗೂ ಮೊಹಮ್ಮದ್ ಹುಸೇನ್ ಅಂತ ಗುರುತಿಸಲಾಗಿದೆ. ಬೈಕ್ ವೀಲಿಂಗ್ ಹುಚ್ಚಿನಿಂದಾಗಿ ಯಾವಾಗ ಬೇಕಾದರೂ ಪ್ರಾಣ ಹೋಗಬಹುದು, ಇಲ್ಲವೇ ಕೈಕಾಲು ಮುರಿದುಕೊಂಡು ಮೂಲೆಗೆ ಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ಳಬಹುದು. ಇದೇ ಕಾರಣಕ್ಕೆ ಬೈಕ್ ವೀಲಿಂಗ್ ಮಾಡದಂತೆ ಪೊಲೀಸ್ ಇಲಾಖೆ ಮಾಹಿತಿಯನ್ನ ನೀಡುತ್ತಲೇ ಬರುತ್ತಿದೆ. ಆದರೆ ಈಗಿನ ಯುವಜನತೆ ಮಾತ್ರ ಈ ಗೀಳನ್ನು ಬಿಡುತ್ತಿಲ್ಲ. ಇನ್ನು ಇವರು ಸಾಯೋದಲ್ಲದೆ ಬೇರೆಯವರಿಗೂ ತೊಂದರೆಯನ್ನ ಕೊಡುತ್ತಿದ್ದಾರೆ. ಎತ್ತವರನ್ನು ಕೂಡ ಮಾನಸಿಕವಾಗಿ ಸಾಯಿಸುತ್ತಿದ್ದಾರೆ. ಇಂತಹ ಪುಂಡರಿಗೆ ಮತ್ತಷ್ಟು ಬಿಸಿ ಮುಟ್ಟಿಸುವ ಕೆಲಸವಾಗಬೇಕಿದೆ.